ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಲಾಯರ್ ಜಗದೀಶ್ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಈ ಬಾರಿ ಜಾತಿ ನಿಂದನೆಯ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಅದರ ವಿವರಗಳನ್ನು ಕೊಡ್ತೀನಿ. ಅದರ ಜೊತೆಗೆ ಇದು ಕೇವಲ ಒಂದು ಜಾತಿ ನಿಂದನೆಯ ಕೇಸಾ ಅಥವಾ ಅಸಲಿ ಉದ್ದೇಶ, ಅಸಲಿ ವ್ಯಕ್ತಿಗಳೇ ಬೇರೆ ಇದ್ದಾರಾ? ವಿಶ್ವನಾಥ್, ಯಲಹಂಕ MLA ವಿಶ್ವನಾಥ್ ಮತ್ತು ಅಶೋಕ್ ವಿಪಕ್ಷ ನಾಯಕ ಅಶೋಕ್ ಕೈವಾಡ ಇದೆಯಾ ಇದರಲ್ಲಿ ಅನ್ನೋದ್ರ ಬಗ್ಗೆ ಸಹ ಒಂದಷ್ಟು ಚರ್ಚೆ ಮಾಡೋಣ. ನಿನ್ನೆ ಲಾಯರ್ ಜಗದೀಶ್ ಅನ್ನ ಕೊಡಿಗೆಹಳ್ಳಿ ಪೊಲೀಸರು ಮನೆಗೆ ಬಂದು ಅರೆಸ್ಟ್ ಮಾಡ್ಕೊಂಡೋದ್ರು. ಆಕ್ಚುಲಿ ಮೊನ್ನೆ ಬಂದಿದ್ರು ನೋಟಿಸ್ ಕೊಡೋದಕ್ಕೆ. ನೋಟಿಸ್ ಸ್ವೀಕರಿಸೋದ್ರಲ್ಲಿ ಅವರ ಅಸಹಕಾರ ತೋರಿದ್ರು. ನಿನ್ನೆ ವಿಚಾರಣೆಗೆ ಬರಬೇಕಾಗಿತ್ತು. ನಿನ್ನೆ ಅವರನ್ನು ಕರ್ಕೊಂಡೋಗಿ ಬಂಧನ ಮಾಡಿದ್ದಾರೆ. ಸೊ ಕೇಸ್ ಯಾವುದು ಅಂದರೆ, ಮಂಜುನಾಥ್ ಅನ್ನುವಂಥ ವ್ಯಕ್ತಿ, ಕೆಂಚನಹಳ್ಳಿ ಮಂಜುನಾಥ್ ಅನ್ನುವಂಥ ವ್ಯಕ್ತಿ ಸಾಮಾಜಿಕ ಜಾಲತಾಣಗಳಲ್ಲಿ ಜಗದೀಶ್ ಕುಮಾರ್ ಅಂತ ಏನು ಕರೀತಾರೆ, ಲಾಯರ್ ಜಗದೀಶ್ ಅಂತ ಏನು ಫೇಮಸ್ ಆಗಿದ್ದಾರೆ, ಆ ವ್ಯಕ್ತಿ ಜಾತಿ ನಿಂದನೆ ಮತ್ತು ಜಾತಿ ಧರ್ಮಗಳ ನಡುವೆ ದ್ವೇಷ ಬಿತ್ತುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ತನ್ನ ಹೇಳಿಕೆಗಳ ಮೂಲಕ ಅಂತ ಒಂದು ದೂರು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ BNS 196/1 BNS 299 ಈ ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಮೊನ್ನೆ ಗುರುವಾರ ಅವರಿಗೆ ನೋಟಿಸನ್ನು ಸರ್ವ್ ಮಾಡಲಾಗಿತ್ತು. ಮನೆಗೆ ಬಂದಿದ್ದರು ನೋಟಿಸ್ ಸರ್ವ್ ಮಾಡೋದಕ್ಕೆ. ಅದನ್ನು ಸ್ವೀಕರಿಸೋದಕ್ಕೆ ಇವರು ಸಿದ್ಧರಿರಲಿಲ್ಲ. ಮನೆ ಒಳಗಡೆ ಅವರು ಇರಲಿಲ್ಲ ಅಂತ ಹೇಳಲಾಯಿತು. ಅವರ ಕುಟುಂಬದವರು ಅದನ್ನು ಸ್ವೀಕರಿಸಲಿಲ್ಲ. ಮನೆಯಲ್ಲಿದ್ದವರು ಆ ನೋಟಿಸನ್ನು ಸ್ವೀಕರಿಸಲಿಲ್ಲ, ಬಾಗಿಲಿಗೆ ಅಂಟಿಸಿ ಹೋಗಿದ್ರು. ಆದರೆ ನಿನ್ನೆ ಬಂದಂತಹ ಪೊಲೀಸರು ವಿಚಾರಣೆಗೆ ಎಂದು ಕರ್ಕೊಂಡು ಹೋಗಿ ಬಂಧನ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಈಗ ಮತ್ತೆ ಜಗದೀಶ್ ಕುಮಾರ್ ಜೈಲಿಗೆ ಹೋಗಿದ್ದಾರೆ. ಈ ಹಿಂದೆ ಕೂಡ ಹೋಗಿದ್ರು, ಫೈರಿಂಗ್ ವಿಚಾರಕ್ಕೆ ಹೋಗಿದ್ರು. ಬಹಳ ದೀರ್ಘಕಾಲ ಜೈಲಲ್ಲಿದ್ದು ಕಷ್ಟಪಟ್ಟು ಬೇಲ್ ತಗೊಂಡು ಹೊರಗಡೆ ಬಂದಿದ್ರು. ಕೆಲವೇ ತಿಂಗಳಲ್ಲಿ ಮತ್ತೆ ಒಳಗಡೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ. ಹಾಗಾದರೆ ಇದು ಸ್ಟ್ರೈಟ್ ಫಾರ್ವರ್ಡ್ ಒಂದು ಜಾತಿ ನಿಂದನೆ ಅಥವಾ ಸಮಾಜದಲ್ಲಿ ದ್ವೇಷ ಬಿತ್ತುವಂತಹ ಹೇಳಿಕೆಗಳಿಗೆ ಸಂಬಂಧಪಟ್ಟಿದ್ದ, ಸೋಷಿಯಲ್ ಮೀಡಿಯಾಗೆ ಆ ಒಂದು ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಂತಹ ಕೇಸ ಅಂತ ನೋಡೋದಾದರೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಯಾಕೆಂದರೆ ನಿಮಗೆ ಗೊತ್ತಿದೆ, ಈಗ ಸದನದಲ್ಲಿಯೂ ಸಹ ಹಕ್ಕುಚ್ಯುತಿಯನ್ನು ಮಂಡಿಸಲಾಗಿದೆ. ಯಲಹಂಕದ MLA ವಿಶ್ವನಾಥ್ ಹಕ್ಕುಚ್ಯುತಿ ಮಂಡಿಸಿದ್ದಾರೆ. ನನ್ನನ್ನು ಆ ಜಗದೀಶ್ ಅನ್ನುವಂತಹ ಲಾಯರ್ ದಿನ ಬೆಳಗಾದರೆ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈತಾನೆ, ಏಕವಚನದಲ್ಲಿ ಬೈತಾನೆ, ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನೆ. ನನ್ನ ಹಕ್ಕು ಚ್ಯುತಿಯಾಗಿದೆ, ಹಾಗಾಗಿ ಹಕ್ಕುಚ್ಯುತಿಯನ್ನು ಮಂಡಿಸ್ತಾ ಇದ್ದೀನಿ. ಅವನನ್ನು ಸದನಕ್ಕೆ ಕರೆದು ಚೀಮಾರಿ ಹಾಕಬೇಕು, ಕ್ರಮ ಕೈಗೊಳ್ಳಬೇಕು ಅಂತ ಅವರು ಸ್ಪೀಕರ್ UT ಖಾದರ್ ಅವರಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದು ಮಾತ್ರ ಅಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿ BJP ನಾಯಕ ಮತ್ತು ವಿಪಕ್ಷದ ನಾಯಕ ಸದನದಲ್ಲಿ ಅಶೋಕ ಅವರು ಸಹ ದೂರುಗಳ ಸುರಿಮಳೆಯನ್ನು ಸುರಿದ್ರು. ನನ್ನನ್ನು ಸಹ ನಿಂದಿಸ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಏಕವಚನದಲ್ಲಿ ಬೈತಾನೆ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನೆ, ಕೆಟ್ಟ ಕೊಳಕ ಭಾಷೆಯಲ್ಲಿ ನನ್ನನ್ನು ಬೈತಾನೆ. ಆ ಕಾರಣಕ್ಕಾಗಿ ಅವನ ಮೇಲೆ ಕ್ರಮ ಆಗಲೇಬೇಕು ಅಂತ ಇಬ್ಬರು ಹೇಳಿದರು. ಅದಕ್ಕೆ ಪ್ರತಿಕ್ರಿಯಿಸುವಾಗಲೂ ಸಹ ಈ ಜಗದೀಶ್ ಅನ್ನುವಂತಹ ವ್ಯಕ್ತಿ ಯಾವುದೇ ರೀತಿಯಾದಂತಹ ತಾಳ್ಮೆಯನ್ನು ತೋರಿಸಲಿಲ್ಲ ಅನ್ನೋದನ್ನು ವಿವರಿಸ್ತೀನಿ ನಿಧಾನಕ್ಕೆ. ತಾಳ್ಮೆ ತೋರಿಸಿದೆ, ಮತ್ತೆ ಅದೇ ಧಾಟಿಯಲ್ಲಿ ದಾಳಿಯನ್ನು ಮಾಡಿದ್ದು. ಅದೆಲ್ಲವೂ ಸಹ ಯಾವುದೋ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಕೆಲಸ ಮಾಡಿರ್ತವೆ. ನೆಪ ಮಾತ್ರ ಇನ್ಯಾವುದೋ ಒಂದು ವ್ಯಕ್ತಿಯನ್ನು ಬಿಟ್ಟು ಒಂದು ಕೇಸ್ ಬಂದಿರುತ್ತೆ ಅಷ್ಟೇ. ರಾಜಕೀಯ ವ್ಯಕ್ತಿಗಳು ಕೇಸುಗಳು ಮಾಡೋದು ಅದೇ ರೀತಿಯೇ, ಅರ್ಧಕ್ಕರ್ಧ ನೇರವಾಗಿ ಮಾಡಲ್ಲ, ಯಾವುದೋ ಮೂಲಕ ಬಂದು ಮಾಡ್ತಾರೆ. ಸೊ ಇದರಲ್ಲೂ ಅದೇ ಆಗಿರುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಇಬ್ಬಿಬ್ಬರು MLAಗಳನ್ನು ದಿನ ಬೆಳಗಾದ್ರೆ ಬೈತಿದ್ರೆ, ಈ ತಾಳ್ಮೆ ಕಳೆದುಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ನಲ್ಲ. KN ಜಗದೀಶ್ ಕುಮಾರ್, ಲಾಯರ್ ಜಗದೀಶ್, ವಕೀಲ್ ಸಾಬ್ ಅಂತ ಕೆಲವರು ಪ್ರೀತಿಯಿಂದ ಕರ್ಕೊಳ್ತಾರೆ. ಅವರವರ ಅಭಿಮಾನ, ಅವರವರ ಪ್ರೀತಿ. ಅವರು ಎತ್ತುವಂತಹ ವಿಚಾರಗಳು ಸ್ವಲ್ಪ ಗಂಭೀರ ವಿಚಾರಗಳೇ ಆಗಿದ್ದರೂ ಸಹ, ಸಾರ್ವಜನಿಕ ಹಿತಾಸಕ್ತಿಯನ್ನು ಹೊಂದಿರುವಂತಹ ವಿಚಾರಗಳಾಗಿದ್ದರೂ ಸಹ ಕೆಲವೊಂದು. ಆದರೆ ಹೇಳುವ ಧಾಟಿ, ತಾಳ್ಮೆ ಕಳೆದುಕೊಂಡು ಬಳಸುವ ಭಾಷೆ, ಅದನ್ನು ಯಾರೂ ಕೂಡ ಸಮರ್ಥಿಸೋಕೆ ಸಾಧ್ಯ ಇಲ್ಲ. ಕೆಟ್ಟ ಕೊಳಕ ಭಾಷೆ, ಹೌದು, ಅದು ಕೆಟ್ಟ ಕೊಳಕ ಭಾಷೆನೇ. ಲಾಯರ್ ಓದಿದ್ದೀನಿ ಅನ್ನುವಂತಹ ವ್ಯಕ್ತಿಗೆ ಯಾವ ವಿಚಾರವನ್ನು ಹೇಗೆ ಮಂಡಿಸಬೇಕು ಅಂತ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಅಥವಾ ಓದ್ದೇ ಇರೋ ವ್ಯಕ್ತಿನೇ ಆಗಲಿ, ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ಏನು ಮಾತಾಡ್ತಿದ್ದೀರಿ, ಕ್ಯಾಮ್ರಾ ಮುಂದೆ ಏನು ಮಾತಾಡ್ತಿದ್ದೀರಿ,
ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಪದಗಳನ್ನು ಬಳಸ್ತಿದ್ದೀರಿ ಅನ್ನೋದ್ರ ಬಗ್ಗೆ ಪರಿಜ್ಞಾನ ಇರಬೇಕು. ಈ ವ್ಯಕ್ತಿಗೆ ಆ ಪರಿಜ್ಞಾನ ಇಲ್ಲ. ವಿಚಾರಗಳು ಗಂಭೀರವಾದ ವಿಚಾರಗಳೇ ಕೆಲವೊಂದಿರ್ತವೆ, ಸಮಾಜಕ್ಕೆ ಬೇಕಾದ ವಿಚಾರಗಳೇ ಕೆಲವೊಂದಿರ್ತವೆ, ಕೆಲವೆಲ್ಲ ತನಿಖಾ ವಿಚಾರಗಳು ಇರ್ತವೆ. ಆದರೆ ಅವುಗಳನ್ನು ಮಂಡಿಸುವ ರೀತಿ ಇದೆಯಲ್ಲ, ಅಲ್ಲಿ ಸೋಲುವ ಮೂಲಕ ಆ ವ್ಯಕ್ತಿ ಗಂಭೀರವಾದ ವ್ಯಕ್ತಿ ಅಲ್ಲ ಅನ್ನುವಂಥ ನಿರ್ಧಾರಕ್ಕೆ ಸಾಕಷ್ಟು ಜನ ಬಂದ್ಬಿಡ್ತಾರೆ. ಸುಮ್ಮನೆ ಬಾಯಿಗೆ ಬಂದಂಗೆ ಓ ಅಂತ ಕಿರಿಚೋದನ್ನ ಯಾರು ಸಹ ಸಹಿಸ್ಕೊಳ್ಳೋದಿಲ್ಲ, ಹೆಚ್ಚಿಗೆ ಜನ ಸಹಿಸ್ಕೊಳ್ಳೋದಿಲ್ಲ. ಅದೊಂದು ರೀತಿ ಕಿರಿಕಿರಿ ಆಗ್ತಾ ಹೋಗುತ್ತೆ ಸಮಾಜದಲ್ಲಿ ಮತ್ತು ಗಂಭೀರತೆ ಕಳ್ಕೊಳ್ತಾ ಹೋಗ್ತಾನೆ ಆ ವ್ಯಕ್ತಿ ಎತ್ತುವಂತಹ ವಿಚಾರಗಳು ಎಷ್ಟೇ ಗಂಭೀರ, ಸೀರಿಯಸ್ ಮತ್ತೆ ಮುಖ್ಯವಾದ ವಿಚಾರಗಳಾಗಿದ್ರೂ ಸಹ ಆ ವ್ಯಕ್ತಿ ಅವುಗಳನ್ನು ಮಂಡಿಸ್ತಾ ಇರೋ ರೀತಿಗೆ ಅದು ವೇಸ್ಟ್ ಆಗ್ತಾ ಹೋಗುತ್ತೆ. ಅದೇ ಆಗಿರೋದು ಈ KN ಜಗದೀಶ್ ಕುಮಾರ್ ವಿಚಾರದಲ್ಲಿ. ಕೆಟ್ಟ ಕೊಳಕ ಭಾಷೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ. ಕೆಲವೆಲ್ಲ ಪದಗಳು ಅಷ್ಟು ಕೆಟ್ಟ ಭಾಷೆಯಲ್ಲಿ ಬೈಯೋದು, ಅಷ್ಟು ಏಕವಚನದಲ್ಲಿ ಎಲ್ಲರನ್ನೂ ಸಹ ಬೈಯೋದು. ಅದು CM ಇಂದ ಹಿಡಿದು DCM ಇಂದ ಹಿಡಿದು ಮಂತ್ರಿಗಳಾಗಲಿ, MLAಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಯಾರನ್ನೇ ಆಗಲಿ ಏಕವಚನ, ಕೆಟ್ಟ ಮಾತು ಎಲ್ಲವೂ ಸಹ. ನಾವು ಯಾರಿಗಾದರೂ ಏಕವಚನ ಬಳಸ್ತೀವಿ ಅಂದರೆ ನಿಜವಾಗ್ಲೂ ಸಾಕಷ್ಟು ರೋಸಿ ಹೋಗಿ ಅವರಿಂದ ಸಮಾಜಕ್ಕೆ ತುಂಬ ಕೆಟ್ಟದಾಗ್ತಿದೆ ಅಂತ ನಾವು ಪರಿಗಣಿಸಿದ ನಂತರ ಮಾತ್ರ ಯಾರೋ ಒಬ್ಬರಿಗಿಬ್ಬರಿಗೆ ಏಕವಚನಗಳನ್ನು ಬಳಸ್ತೀವಿ. ಆದರೆ ಈ ವ್ಯಕ್ತಿ ಹಾಗಲ್ಲ. ಪಾಳೆಗಾರಿಕೆ ಮನಸ್ಥಿತಿಯ ರೀತಿಯಲ್ಲಿ ಯಾರನ್ನು ಏನು ಬೇಕಾದ್ರೂ ಅಂತೀನಿ, ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನುವಂತಹ ಮನಸ್ಥಿತಿ, ಅಥವಾ ಏನು ಮಾಡ್ಕೊಳ್ತಿರೋ ನೋಡೇ ಬಿಡ್ತೀನಿ ಅನ್ನುವಂತಹ ಮೊಂಡುತನ, ಈ ಎಲ್ಲವೂ ತಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿದ್ದಾಗ ಅದೊಂದು ರೀತಿ ಗೋ ಅಂತ ಗಲಾಟೆನೇ ಆಗುತ್ತೆ ಹೊರತು ಬೇರೆ ಏನೂ ಆಗಲ್ಲ. ಅದರ ಪರಿಣಾಮನೇ ಇಂತಹದ್ದು. ಈ ಸರ ಮತ್ತೆ ಬಂಧನ ಆಗಿರೋದು, ಮತ್ತೆ ಬಂಧನ ಆಗಿದೆ. ಅದು ಯಾವಾಗ ಬೇಲ್ ಸಿಗುತ್ತೋ. ಹೆಬಿಚುವಲ್ ಅಫೆಂಡರ್ ಅಂತ ಕೋರ್ಟಲ್ಲಿ ಪೊಲೀಸರು ಗಟ್ಟಿಯಾಗಿ ನಿಂತ್ಕೊಳ್ತಾರೆ. ಈಗ ಸಣ್ಣ ಕೇಸಿಗೂ ಬೇಲ್ ಸಿಗೋದು ಕಷ್ಟ ಆಗತ್ತೆ. ಆಮೇಲೆ ಈಗ ಈ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಿರೋದ್ರಿಂದ ರೌಡಿ ಶೀಟ್ ಓಪನ್ ಆದರೂ ಆಗ್ಬಿಡುತ್ತೆ, ಗುಂಡ ಆ್ಯಕ್ಟ್ ಹಾಕಿದ್ರು ಹಾಕ್ಬಿಡ್ತಾರೆ, ಏನು ಬೇಕಾದ್ರೂ ನಡಿಬೋದು. ಇದೇ ವಿಚಾರಗಳನ್ನು, ಇದೇ ಜಗದೀಶ್ ಎತ್ತುವಂತಹ ವಿಚಾರಗಳನ್ನು ನಿಜವಾಗ್ಲೂ ಸರಿಯಾದ ಭಾಷೆಯಲ್ಲಿ ಹೇಳುವ ರೀತಿಯಲ್ಲಿ, ಸತ್ಯವನ್ನು ಹೊರಗಿಡುವುದೇ ನನ್ನ ಉದ್ದೇಶ, ಬೇರೆ ಏನೂ ಅಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿದರೆ ಬಹಳ ಪರಿಣಾಮಕಾರಿಯಾಗಿ ಈ ವ್ಯಕ್ತಿ ಸಮಾಜದಲ್ಲಿ ಬೆಳೀಬೋದಾಗಿತ್ತು. ಆದರೆ ಆ ಮಟ್ಟಕ್ಕೆ ಹೋಗಲೇ ಇಲ್ಲ. ತನ್ನ ಬಾಯಿ ಏನು ಹೇಳುತ್ತೋ, ನಾಲಿಗೆ ಯಾವ ರೀತಿ ಹೊರಳುತ್ತೋ ಅದನ್ನೇ ಮಾಡ್ತಿರುವಂಥದ್ದು. ಹಾಗಾಗಿ ಈ ಪರಿಸ್ಥಿತಿ ಬಂದಿದೆ. ಈಗ ಮತ್ತೆ ಬಂಧನ ಆಗಿದೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ದೂರು ಕೊಟ್ಟವನು, ಅವನ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗಿಲ್ಲ. ಆದರೆ ನಾನು ಹೇಳ್ದಂಗೆ ಸುತ್ತಿ ಬಳಸಿ ಯಾರದೋ ಮೂಲಕ ಹೋಗಿದ್ರೆ ಆ ವ್ಯಕ್ತಿಗಳು ಸಾಚಗಳಂತೂ ಅಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ, ಅಷ್ಟೇನೆ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇದ್ದೀವಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.